ಮಕರ ರಾಶಿ. ಜುಲೈ 2026 ತಿಂಗಳ ನಿಮ್ಮ ವೈದಿಕ ಮಾಸಿಕ ಭವಿಷ್ಯ. ಜುಲೈ ನಿಮ್ಮನ್ನು ಶಿಸ್ತಿನ ಮೂಲಕ ಮತ್ತು ಪಾಲುದಾರಿಕೆಯ ಮೂಲಕ ಬಲಗೊಳಿಸುತ್ತದೆ. ನಿಮ್ಮ ಸ್ವಂತ ಅಧಿಪತಿಯಾದ ಶನಿ ನಿಮ್ಮ 3ನೇ ಮನೆಯಲ್ಲಿ ಚೆನ್ನಾಗಿ ನೆಲೆಸಿದ್ದು, ತಾಳ್ಮೆಯ ಮತ್ತು ನಿರಂತರ ಶ್ರಮ, ಸ್ಥಿರ ಸಂವಹನ ಮತ್ತು ಶಾಂತ ಧೈರ್ಯವನ್ನು ಪ್ರತಿಫಲಿಸುತ್ತದೆ. ಈ ತಿಂಗಳು ನೀವು ಇಟ್ಟಿಗೆಯಾಗಿ ಕಟ್ಟುವುದು ಗಟ್ಟಿಯಾಗಿ ನಿಲ್ಲುತ್ತದೆ. ಮಹಾಶುಭಗ್ರಹ ನಿಮ್ಮ ವಿವಾಹ ಮತ್ತು ಪಾಲುದಾರಿಕೆಯ 7ನೇ ಮನೆಯನ್ನು ಆಶೀರ್ವದಿಸುತ್ತದೆ. ಇದು ನಿಜವಾಗಿ ಧನಾತ್ಮಕ ದೀರ್ಘಕಾಲೀನ ಸ್ಪರ್ಶ. ಆದರೂ ಅದರ ಪೂರ್ಣಫಲ ಸದ್ಯಕ್ಕೆ ಸ್ವಲ್ಪ ತಡೆಯಲ್ಪಟ್ಟಿದೆ. ಎಚ್ಚರಿಕೆಗಳು ಸ್ಪಷ್ಟ. 7ನೇ ಮನೆಯಲ್ಲಿನ ರವಿ ಆಪ್ತ ಸಂಬಂಧಗಳಲ್ಲಿ ಅಹಂಕಾರವನ್ನು ಬಿಸಿಮಾಡಬಹುದು. ಉದ್ವೇಗದ ಪ್ರಭಾವವೊಂದು ಪ್ರಣಯ, ಮಕ್ಕಳು ಮತ್ತು ಊಹಾಪೋಹವನ್ನು ಸ್ಪರ್ಶಿಸುತ್ತದೆ. ಮತ್ತು ಚಡಪಡಿಕೆಯ ರಾಹು ಹಣ, ಮಾತು ಮತ್ತು ಆಹಾರ ಪದ್ಧತಿಗಳ ಬಗ್ಗೆ ಕಾಳಜಿಯನ್ನು ಕೇಳುತ್ತದೆ. ಸ್ಥಿರವಾಗಿ ದುಡಿಯಿರಿ, ಪಾಲುದಾರರೊಂದಿಗೆ ತಣ್ಣಗಿರಿ, ಮತ್ತು ತಿಂಗಳು ನಿಜವಾದ ಗಳಿಸಿದ ಪ್ರಗತಿಯನ್ನು ನೀಡುತ್ತದೆ. ವೃತ್ತಿ ಮತ್ತು ಕೆಲಸ. ನಿಮ್ಮ ಬಲಿಷ್ಠ ಕ್ಷೇತ್ರಗಳಲ್ಲಿ ಒಂದು. ನೀವು ಸ್ಪರ್ಧೆಯನ್ನು ಹೆಚ್ಚು ದುಡಿದು ಮತ್ತು ಹೆಚ್ಚು ಸಂಘಟಿತವಾಗಿ ಮೀರಿಸಬಲ್ಲಿರಿ, ಮತ್ತು ಶಿಸ್ತಿನ ಶ್ರಮ ಸ್ಥಿರ ಲಾಭಗಳನ್ನು ತರುತ್ತದೆ. ವಿಶೇಷವಾಗಿ ಸೇವೆ, ಸಮಸ್ಯೆ ಪರಿಹಾರ ಮತ್ತು ವಿವರ ಆಧಾರಿತ ಕೆಲಸದಲ್ಲಿ. ಸಂವಹನ ನೆಲೆಗೊಳ್ಳುವ 24ರ ನಂತರಕ್ಕೆ ಪ್ರಮುಖ ಬದ್ಧತೆಗಳನ್ನು ಇಟ್ಟುಕೊಳ್ಳಿ. ಆರ್ಥಿಕ ಮತ್ತು ಸಂಪತ್ತು ಕಾಳಜಿಯಿಂದ ನಿರ್ವಹಿಸಿ. ಊಹಾಪೋಹ ಮತ್ತು ಆವೇಗದ ಖರೀದಿಗಳನ್ನು ತಪ್ಪಿಸಿ. ಮತ್ತು ಆಹಾರ, ಜೀವನಶೈಲಿ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದ ಖರ್ಚಿನ ಬಗ್ಗೆ ಜಾಗ್ರತೆ ವಹಿಸಿ. ಸಂಗಾತಿಯ ಅಥವಾ ಹಂಚಿಕೆಯ ಸಂಪನ್ಮೂಲಗಳು ಪಾತ್ರ ವಹಿಸಬಹುದು. ಅಂತಹ ಎಲ್ಲ ವ್ಯವಹಾರಗಳನ್ನು ಪಾರದರ್ಶಕವಾಗಿಡಿ ಮತ್ತು ಒಂದು ಮೀಸಲನ್ನು ಕಾಯ್ದಿರಿಸಿ. ಸಂಬಂಧಗಳು ಮತ್ತು ಕುಟುಂಬ ಎರಡೂ ಅಲಗಿನ ಮುಖ್ಯ ವಿಷಯ. ದೀರ್ಘಕಾಲೀನವಾಗಿ ಪಾಲುದಾರಿಕೆ ಆಶೀರ್ವದಿತವಾಗಿದ್ದು ಆಳಗೊಳ್ಳಬಲ್ಲದು. ಆದರೆ ಸದ್ಯಕ್ಕೆ ಸಂಗಾತಿ ಅಥವಾ ಆಪ್ತ ಮಿತ್ರನೊಂದಿಗೆ ಅಹಂಕಾರ ಮತ್ತು ಬಿಸಿಭುಗಿಲೇಳಬಹುದು. ತಣ್ಣಗಿರಿ, ಪ್ರತಿಪಾದಿಸುವುದಕ್ಕಿಂತ ಹೆಚ್ಚು ಕೇಳಿಸಿಕೊಳ್ಳಿ, ಮತ್ತು ಬಂಧ ಒಡೆಯುವ ಬದಲು ಪ್ರಬುದ್ಧಗೊಳ್ಳುತ್ತದೆ. ಆರೋಗ್ಯ ಮತ್ತು ಚೈತನ್ಯ. ಆವೇಗದ ಅಪಾಯವನ್ನು ತಪ್ಪಿಸಿದರೆ ಸಾಮಾನ್ಯವಾಗಿ ಸ್ಥಿರ. ಜೀರ್ಣಕ್ರಿಯೆ ಮತ್ತು ಒತ್ತಡದ ಬಗ್ಗೆ ಜಾಗ್ರತೆ ವಹಿಸಿ. ದೈಹಿಕವಾಗಿ ಆತುರಪಡಬೇಡಿ, ಮತ್ತು ನಿಮ್ಮ ಶಿಸ್ತಿನ ದಿನಚರಿಗಳನ್ನು ಕಾಪಾಡಿಕೊಳ್ಳಿ. ಈ ತಿಂಗಳು ನಿಮ್ಮನ್ನು ಆರೋಗ್ಯವಾಗಿಡುವುದು ನಿಖರವಾಗಿ ಅವೇ. ಮನಸ್ಸು ಮತ್ತು ಆಧ್ಯಾತ್ಮಿಕತೆ. ಶಿಸ್ತುಬದ್ಧ ಮತ್ತು ಧೈರ್ಯಶಾಲಿ. ಸಣ್ಣ ಚಡಪಡಿಕೆಯ ಒಳಹರಿವಿನೊಂದಿಗೆ ಅದನ್ನು ಶ್ರಮ, ಬರವಣಿಗೆ ಮತ್ತು ಸ್ವಸುಧಾರಣೆಯ ಕಡೆಗೆ ಹರಿಸಿ. ರಚನೆ ಮತ್ತು ಸ್ಪಷ್ಟ ದೈನಂದಿನ ಲಯ ಈಗ ಮನಸ್ಸನ್ನು ಸುಂದರವಾಗಿ ನೆಲೆಗೊಳಿಸುತ್ತದೆ. ವಾರ 1. ಜುಲೈ 1ರಿಂದ 7. ಜುಲೈ 2ರಿಂದ 4ರಂದು ನಿಮ್ಮ ರಾಶಿ ಬೆಳಗುತ್ತದೆ. ನೆಲೆಗೊಂಡ ಸಮರ್ಥ ಆರಂಭ. ಆತುರಪಡುವ ಬದಲು ದಿನಚರಿಗಳನ್ನು ಹೊಂದಿಸಿ ಮತ್ತು ಯೋಜನೆಗಳನ್ನು ಪರಿಶೀಲಿಸಿ. ವಾರ 2. ಜುಲೈ 8ರಿಂದ 14. ಕೆಲಸ ಮತ್ತು ಸ್ಪರ್ಧೆಗೆ ಫಲಪ್ರದ. ಪಾಲುದಾರಿಕೆಯ ಸಂಭಾಷಣೆಗಳನ್ನು ಶಾಂತ ಮತ್ತು ತಾಳ್ಮೆಯಿಂದ ಇಡಿ. ವಾರ 3. ಜುಲೈ 15ರಿಂದ 21. ಸಂಬಂಧದ ವಿಷಯಗಳು ಮುಂಚೂಣಿಗೆ ಬರುತ್ತವೆ. ಶಾಂತ ಪ್ರಬುದ್ಧತೆಯಿಂದ ಮುನ್ನಡೆಯಿರಿ ಮತ್ತು ಅಹಂಕಾರದ ಜಗಳಗಳನ್ನು ತಪ್ಪಿಸಿ. ವಾರ 4. ಜುಲೈ 22ರಿಂದ 28. 24ರ ನಂತರ ದಾರಿ ಸ್ಪಷ್ಟವಾಗುತ್ತದೆ. ಶಿಸ್ತಿನ ಯೋಜನೆಗಳ ಮೇಲೆ ಕಾರ್ಯಪ್ರವೃತ್ತರಾಗಿ. 27ರ ಕಡೆಗೆ ನಿಮ್ಮ ವೇಗವನ್ನು ಸಡಿಲಗೊಳಿಸಿ. ವಾರ 5. ಜುಲೈ 29ರಿಂದ 31. ಜುಲೈ 29ರಿಂದ 31ರಂದು ನಿಮ್ಮ ರಾಶಿ ಮತ್ತೆ ಚೈತನ್ಯಗೊಳ್ಳುತ್ತದೆ. ಬಲವಾದ, ತೃಪ್ತಿದಾಯಕ ಮುಕ್ತಾಯ. ಸಮಗ್ರಗೊಳಿಸಿ ಮುಂದಕ್ಕೆ ಯೋಜಿಸಿ. ಸ್ಥಿರ ಶ್ರಮ ಮತ್ತು ನಿಮ್ಮ ಅತ್ಯಂತ ಆಪ್ತರೊಂದಿಗೆ ಶಾಂತ ತಲೆ ಈ ತಿಂಗಳನ್ನು ಶಾಶ್ವತ ನೆಲೆಯಾಗಿ ಪರಿವರ್ತಿಸುತ್ತದೆ.